ಹೌದು ಗುರು. ಸೂಪರ್ ಸೂಪರ್ ಫಿಗರ್. ಏನ್ ಜೋಗ್ಗಳು, ಏನ್ ನನ್ನ ಮುಂದೆ ನಂಬಿಸ್ಗಳು. ಒಂದೇ ಒಂದು 5 ನಿಮಿಷ ಕಬಡ್ಡಿ ಆಟ ಆಡೋಣ. ಕಬಡ್ಡಿ 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 ಕಬಡ್ಡಿ. ಅದೇನು ಹಂಗಾಡ್ತಿ? ಏನ್ ಕಬಡ್ಡಿ ಆಟ ಯಾವತ್ತು ಆಡೇ ಇಲ್ವಾ ನೀನು? 2 ನಿಮಿಷ ಕಬಡ್ಡಿ ಆಟ ಮುಗಿಸ್ಬಿಡ್ತೀನಿ. ಕಬಡ್ಡಿ 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 ಕಬಡ್ಡಿ. ಅದ್ಯಾಕೆ ಹಂಗಾಡ್ತಿ? ನಿನ್ನ ತಿಂದಾಕ್ಬಿಡ್ತೀನ ನಾನು. ನಿನ್ ಫಿಗರ್ ನೋಡ ಆಸೆ ಆಯ್ತು, ಅದಕ್ಕೆ ಹಿಡ್ಕೊಳಕ್ ಬಂದೆ. ನಾನೇನಂತ ತಿಳ್ಕೊಂಡಿದ್ಯಾ ನೋಡಿಲಿ. ಅಯ್ಯೋ ಅದೆಲ್ಲ ತೋರ್ತನ್ ಮೂಡೆಲ್ಲ ಹಾಳು ಮಾಡ್ಬೇಡ. ನಿನ್ನ ಅಜ್ಜಿ ಮದುವೆ ಆದವಳು ನೀನು. ಯಾಕೆ ರೀತಿ ಶೋಗಳು ತೋರ್ಸ್ಕೊಂಡು ಓಡಾಡ್ತೀಯ? ನಿನ್ ಗಂಡನ ಮುಂದೆ ಆ ಇಂಗ್ಲಿಷ್ ಬಿಟ್ಟೋಗಿರೋ ಕಿತ್ತೋಗಿರೋ ಖರಾಬ್ ನೈಟ್ ಯಾಕೆ ಓಡಾಡ್ತೀಯ? ಇಲ್ಲೆಲ್ರಿಗೂ ಕಣ್ಕುಕೋತ್ರ ಓಡಾಡ್ತೀಯ. ಯಾಕೆ ಹೇಳು? ಎಲ್ರು ನಿನ್ ನೋಡ್ಲಿ ಅಂತಾನೆ, ಎಲ್ಲರೂ ಆಸೆ ಆಗ್ಲಿ ಅಂತಾನೆ. ನಾನೇನ್ ಮಾಡ್ಲಿ? ನನಗೂ ನಿನ್ನೋಡ ಆಸೆ ಆಯ್ತು, ಅದಕ್ಕೆ ಇಟ್ಕೊಳ. 2 ನಿಮಿಷ ಅಷ್ಟೇ, 2 ನಿಮಿಷ ಬಾ ಪ್ಲೀಸ್. ನಿನ್ನ ಆಸೆ ಆಗುತ್ತಾನೆ, ಸುಳ್ಳೇ ಬೇಡ ಬಾ. ಏನ್ ನಿಂದು ಬರ್ತಾ ಅತಿ ಆಯ್ತು. ನೋಡಲ್ಲಿ ಹೆಣ್ಮಕ್ಳು ಓಡಾಡಕ್ ಆಗ್ತಾ ಇಲ್ಲ. ಏನ್ ತಿಳ್ಕೊಂಡಿರಿ? ನೋಡಿಲ್ಲ ನೋಡಿಲ್ಲ ಏನೋ ಹೆಣ್ಮಕ್ಳ ನಿನಗೆ? ನಿನ್ನ ಅಜ್ಜಿ ನೋಡು, ಇಲ್ಲಿರೋ ಎಲ್ಲಾರ್ಗು ಇವಳು ನೋಡ್ರೆ ಒಂದ್ಸರಿ ಜರ್ಕೊಡಿತಾರೆ, ಎಲ್ರಿಗೂ ಆಸೆ ಆಗುತ್ತೆ. ಆದ್ರೆ ಯಾರು ಹೇಳ್ಕೊಳಲ್ಲ, ನಾನು ಹೇಳ್ಕೊಡ್ತೀನಿ ಅಷ್ಟೇ. ನೋಡಿಲಿ ನಾನು ಕಾಮುಕ ಕಚ್ಚರ ನನ್ನ ವರ್ಷ ನನ್ನ ಮಗ. ಏನ್ ಇವಾಗ ನನಗೆ ನೋಡ್ರೆ ಆಸೆ ಆಗುತ್ತೆ, ಬೇಕು ನನಗೆ ಇವಾಗಲೇ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಲ್ಲಪ್ಪ ನೀವ್ ಹೇಳೋದ್ ನಂಬಕ್ಕೆ ಆಗ್ತಿಲ್ಲ. ನಾನು ಏರಿಯಾಗೆ ದೊಡ್ಡ ರೌಡಿ, ನಾನೇ ಪೊಲೀಸು ಕಾನೂನ್ಗೆ ಎದುರ್ತೀನಿ. ಅವ್ನು ಹೆಂಗ್ ಆಟಾಡ್ತಿದ್ದ? ನೀವ್ಯಾರು ಪೊಲೀಸು ಗೀಲೀಸು? ಅಯ್ಯೋ ಅಲ್ಲಿ ನೋಡಿ ಆ ಲಾಯರ್ನ, ನನ್ನ ಮಗ ನಾನು ಫ್ರೆಂಡು. ಯಾವಾಗ ನೋಡಿದ್ರು ಆಂಟಿಸಿಪೇಟರಿ ಬೈಲ್ ಕೈಯಲ್ಲೇ ಇಟ್ಕೊಂಡಿರ್ತಿದ್ದ. ಸಂತ್ರಿ ನನ್ನ ಮಗ ಅವನು. ಪೊಲೀಸ್ನವ್ರು ಏನಾದ್ರು ಬಂದ್ರೆ ಆ ಬೈಲ್ ನ ಟಕ್ ಅಂತ ಕೊಟ್ಬಿಡ್ತಿದ್ದ. ಯಾರ ಕೈಲೂ ಅರೆಸ್ಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಆದ್ರೂ ನಮ್ ಶ್ರೀಧರಪ್ಪ ಹೈ ಇನ್ಫ್ಲೂಯೆನ್ಸ್ ಮಾಡಿ ಅವ್ನ ಅರೆಸ್ಟ್ ಮಾಡಿಸಿದ್ರು. ಹತ್ತೈದಿಂದ ಅವ್ನು ಹೊರಗೆ ಬಂದ, ಅವ್ರ ಮನೆಯೇ ಕರೆ ಮಾಡ್ಕೊಂಡು ನೋಡಿದ್ರು. ಅಂತದೇನ್ ಮಾಡ್ದ ಅವನು? ಆ ಶ್ರೀಧರಪ್ಪನ ಹೆಂಡತಿ ಎಂತ ಒಳ್ಳೆ ಹೆಂಗ್ಸು, ಗೌರಮ್ಮ ಇದ್ದಂಗಿದ್ಲು. ನಾನು ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ನೀನ್ ಗಂಡ ಎಷ್ಟೊತ್ತಿಗೆ ಹೋಗ್ತಾನೆ? ಬೆಳಿಗ್ಗೆ 8 ಗಂಟೆಗೆ ಆಫೀಸ್ಗೆ ಹೋಗ್ತಾನೆ, ಸಾಯಂಕಾಲ 8 ಗಂಟೆಗೆ ಬರ್ತಾನೆ. ಅಲ್ಲಿವರೆಗೂ ನೀನ್ ಈ 4 ಗೋಡೆಗಳ ಮಧ್ಯ ಗೋರಿಲಿರೋ ಹೆಣ ತರ ಬದುಕ್ತಿದ್ಯಾ. ಅಲ್ಲೋಡ ಆ ಪ್ರಪಂಚ ಎಷ್ಟು ಸುಂದರವಾಗಿದೆ. ಅಲ್ಲೋಡ ಆಕಾಶ ನೋಡು, ಅಲ್ಲೋಡ ಕಾಗೆ ಹಾರ್ತಿದೆ ನೋಡು, ಅಲ್ಲೋಡ ಆ ಲೈಟ್ ಕಂಬ ನೋಡು. ಇದನ್ನೆಲ್ಲ ನೀನ್ ನೋಡಿದ್ಯಾ? ನೀನ್ ಹೊರಗ್ ಬಾ, ಇನ್ನು ಏನೇನೋ ತೋರಿಸ್ತೀನಿ. ಹಬ್ಬಬ್ಬ ಅಂದ್ರೆ ನಿನ್ ವಯಸ್ಸೆಷ್ಟು? 36, 40? ಆದ್ರೂ ಒಳ್ಳೆ ಆಪಲ್ ಇದ್ದಂಗಿದ್ಯಾ. ನೀನ್ ಯೌವನ ಎಷ್ಟು ವರ್ಷ ಇರುತ್ತೆ ಅನ್ಕೊಂಡಿದ್ಯಾ? 5 ವರ್ಷ, 10 ವರ್ಷ? ವರ್ಷಕ್ಕೆ ಎಷ್ಟು ದಿನ? 365 ದಿನ. 10 ವರ್ಷಕ್ಕೆ 3650 ದಿನ ಅಷ್ಟೇ. 3650 ದಿನದಲ್ಲಿ ನಿನ್ ಯೌವನ ಎಲ್ಲ ಹೋಗ್ಬಿಡುತ್ತೆ. ಯೋಚನೆ ಮಾಡು. ನೋಡಿ ನೋಡು, ಈ ಬಾಟ್ಲಿ ನೋಡು ನೋಡು. ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ? ಈಗ ಹೊಡೆದೋಯ್ತು ಅಷ್ಟೇ. ನಮ್ ಜೀವನ ಕಳೆದೋ ಜೀವನಕ್ಕೆ ಯಾವತ್ತೂ ಯೋಚನೆ ಮಾಡಬಾರ್ದು. ಮಹಾಭಾರತದಲ್ಲಿ ಕುಂತಿ ಏನ್ ಮಾಡಿದ್ಲು, ಕೃಷ್ಣ ಏನ್ ಮಾಡ್ದ, ಎಲ್ರೂ ಅಷ್ಟೇ. ಈ ಬಾಟ್ಲಿ ತರ ಹೊಡೆದೋಗ್ಬಿಡುತ್ತೆ ನಮ್ ಜೀವನ. ಯೋಚನೆ ಮಾಡು. ಧೈರ್ಯ ತಗೋ, ಕಮಾನ್. ಯಾರು ನೋಡ್ತಾ ಇಲ್ಲ, ಕಮಾನ್ ಮೂವ್ ಮಾಡು. ನನಗಿಂತ ಗಣಿಸ್ಬೇಕಾ ನಿಂಗೆ? ಭಯ ಪಡ್ಬೇಡ, ಓಪನ್ ಮಾಡು. ಶ್ರೀ ಕೃಷ್ಣನ ಭಜನೆ ಮಾಡೋಣ, ಏನೂ ಆಗಲ್ಲ. ಕಲಿಯುಗದಲ್ಲಿ ಹೆಣ್ಮಕ್ಳಿಗೆಲ್ಲ ಅಳ್ತಾರ? ಹೌದು, ನಾನ್ ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆಯವ್ರು ಹೇಳ್ಕೊಳ್ಳ, ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ನಿನ್ ತಾಯಿಗೆ ಎಷ್ಟು ವಯಸ್ಸು? 36. ನಿನಗೆ 16. ಅವಳಿಗೆ ಎಷ್ಟು ಆಸೆ ಇರಬೇಕು, ನಿನಗೆ ಎಷ್ಟು ಇರ್ಬೇಡ. ನೋಡು, ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದೇ ಇಲ್ಲ. ಎಲ್ಲ ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಹಾಗೆಲ್ಲ ಅಳಬಾರ್ದು. ಇಂಡಿಯಾದವ್ರು ಪಾಕಿಸ್ತಾನದವ್ರು ಇಬ್ರು ಬಾಂಬ್ ತಯಾರು ಮಾಡ್ಕೊಂಡಿದ್ದಾರೆ. ನಾಳೆ ನಮ್ಮ ಮೇಲೆ ಹಾಕ್ಬಿಡ್ಬೋದು, ನಾವು ಗೊಟಕ್ ಕಂಡ್ಬಿಡ್ಬೋದು. ನಮ್ ಲೈಫ್ ನಮ್ ಕೈಲೇ ಇಲ್ಲ. ಅದಕ್ಕೆ ಅಳಬಾರ್ದು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಈ ಪ್ರಪಂಚದಲ್ಲಿ ಎಂತೆಂತವ್ರಪ್ಪ, ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ ನಿಲ್ಲವಪ್ಪ. ನಾನು ಬಂದ ಕೈ ಕಾಲು ಮುರಿದಾಕ್ಬಿಡ್ತೀನಿ, ಕತ್ತಿಸಾಕ್ಬಿಡ್ತೀನಿ. ಅಣ್ಣ, ಅವನೇ ಅಣ್ಣ ನಾನು. ನಿಂತ್ಕೊಳ್ಳೋ, ಯಾಕೆ ಎದ್ಕೊಂಡು ಹೋಗ್ತಿಲ್ಲ? ನಿಂತ್ಕೊಳ್ಳೋ, ನಾನು ಬರ್ತಿಲ್ಲ.
ನಿಂತ್ಕೊಳ್ಳೋ. ನಾನು ಬರ್ತೀನಿ. ಅಮ್ಮ ತಾಯಿ ನಿಮ್ ಪಾದ ಕೊಡಮ್ಮ. ಅಮ್ಮ ತಾಯಿ, ಅಮ್ಮ ತಾಯಿ ನಿಮ್ ಪಾದ ಕೊಡಮ್ಮ. ನಿಮ್ ಪಾದ ತೊಗೊಂಡು ನೀರ್ ಕುಡಿತೀನಿ. ತಾಯಿ, ಮಾ ತಾಯಿ ಎಲ್ಲಿದ್ಯಮ್ಮ? ಕೊಡಮ್ಮ ನಿಮ್ ಪಾದ ಕೊಡಮ್ಮ. ನಿಮ್ ಪಾದ ಕೊಡಮ್ಮ. ಈ ಜನ್ಮದಲ್ಲಿ ಮಾಡಿದ ಪಾಪನ ನಿನ್ ಕಾಲು ಬಿದ್ದು ತೊಳ್ಕೊಂಡು ಹೋಗಿ ಬಂದಿದ್ದೀನಿ. ನಮ್ ಬಜಾರಲ್ಲಿ ಎಂತೆಂತ ಡೀಲ್ ಮಾಡಿದ್ರು, ಆದ್ರೆ ಇಂಥ ವಿಚಿತ್ರ ನೋಡಿದಮ್ಮ. ಕಚ್ಚಡ ನನ್ನ ಮಗ, ಲೋಪರ ನನ್ನ ಮಗ, ಪಾಪಿ, ನನ್ ಕಣ್ಮುಂದೆ 4 ಜನ ಕತ್ತು ಅಂತ ನೋಡಿ ನೀನ್ ಹೆಂಗಮ್ಮ ಲವ್ ಮಾಡ್ತಿದ್ಯಾ? ನೀವೊಬ್ರು ಬಾಕಿ ಇದೆಯೋ ನನ್ ಬೈಯಕ್ಕೆ ರೀ. ಅವ್ನ್ ಮರ್ಡರ್ ಮಾಡಿಲ್ಲ ರೀ, ಅವ್ರೆಲ್ಲ ಅವ್ನ್ ಫ್ರೆಂಡ್ಸು. ಇಷ್ಟೊತ್ತಾಗ್ಲೇ ಅವ್ರ ಜೊತೆ ಕೂತ್ಕೊಂಡ್ ಎಲ್ ಕುಡಿತೀಯಾನೋ ಏನೋ. ಈ ಜನಗಳನ್ನ ಹೆದರ್ಸಕ್ಕೆ ಅವ್ನ್ ಆಗಾಗೆ ಆತ ಟ್ರಿಕ್ಸ್ ಮಾಡ್ತಾನೆ ಇರ್ತಾನೆ. ಟ್ರಿಕ್ಸ್ ಗಳು ಹಾಳಾಗೋಲಿ, ಏರೋದಲ್ಲ ಅವ್ನ್ ಕಂಡ್ರೆ ಯಾರಿಗೂ ಹೋಗಲ್ಲ. ಕಂಡೋರ್ ತಲೆ ಕೈ ಜೀವನ ಮಾಡ್ತೀರ ಅವನ್ಗುನು, ಜಿಂಕೆ ಮರಿ ತರ ಇರೋ ನಿಂಗುನು ಅದೆಂಗಮ್ಮ ಲವ್ ಆಯ್ತು? ಹೇಳ್ತೀನಿ, ಅಲ್ಲಿ ನೋಡಿ, ಅವ್ರ ನಮ್ ತಂದೆ ಸುಭಾಷ್ ಶಾಸ್ತ್ರಿಗಳು ಅಂತ. ಪಾಪಿ ಬಡ್ಡಿ ಮಗ ನೀನು. ಪಾಪಿ ನನ್ನ ಮಗ ನೀನು. ಊರಿಗೆಲ್ಲ ತೀರ್ಥ ಈ ತೀರ್ಥ ಕುಡಿ, ನನ್ ತೀರ್ಥ ಕುಡಿ ಕುಡಿ. ಯಾಕಪ್ಪ ನಾನು ಏನ್ ತಪ್ಪು ಮಾಡಿದೆ ಅಂತ ನಂಗೆ ತೊಂದರೆ ಕೊಡ್ತಾ ಇದ್ದೆ? ಫಸ್ಟ್ ಆಫ್ ಆಲ್ ನೀ ದೇವ್ರ ಹತ್ರದೇ ದೊಡ್ಡ ತಪ್ಪು. ದೇವ್ರದೇ ಈ ಪ್ರಪಂಚದಲ್ಲಿ ದೊಡ್ಡ ತಪ್ಪು. ಮಾಡಬಾರ್ದು ಅಲ್ಕ ಕೆಲಸನ ಮಾಡ್ಬಿಟ್ಟು ಜನ ನಿನ್ನ ಹತ್ರ ಬಂದ್ರೆ ಅವ್ರಿಗೆ ತೀರ್ಥ ಪ್ರಸಾದ ಕೊಟ್ಬಿಟ್ಟು ಅವ್ರ ಪಾಪ ತೊಳೆದೋಯ್ತು ಅಂತ ಭ್ರಮೆ ಹುಡ್ಸಿ ಕಳಿಸ್ತೀಯ. ಆ ನನ್ನ ಮಕ್ಕಳು ನಮ್ ಪಾಪ ತೊಳೆದೋಯ್ತು, ನಾವು ಕ್ಲೀನ್ ಆಗ್ಬಿಟ್ಟು ಅನ್ಕೊಂಡು ಹೊರಡ ಹೋಗ್ಬಿಟ್ಟು ಇನ್ನಷ್ಟು ಅಲ್ಕ ಕೆಲಸ ಮಾಡ್ಬಿಟ್ಟು ಬರ್ತಾರೆ. ಈ ಪಾಪಿಗಳ ಸೃಷ್ಟಿಕರ್ತ ನೀನು. ನೀನ್ ಕೊಡೋ ತೀರ್ಥಕ್ಕಿಂತ ಈ ತೀರ್ಥ ಎಷ್ಟೋ ವಾಸಿ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್. ದೇವ್ರೇ ಕುಡಿ ಕುಡಿ ನನ್ನ ಮಗನೇ. ಈ ತೀರ್ಥದ ಮಜಾ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆ ತೀರ್ಥಕ್ಕೆ ಈ ತೀರ್ಥ ಎಷ್ಟೋ ವಾಸಿ. ಕುಡಿ, ನಾಳೆ ಬಾ ಪ್ರಸಾದ ಕೊಡ್ತೀನಿ ನನ್ನ ಮಗನೇ. ಕುಡಿ ಕುಡಿ ಕುಡಿ. ಗಂಟೆಗಳೆಲ್ಲ ಹೊಡ್ಕೊಂತದವೆ. ಅಯ್ಯೋ ಅಪ್ಪ, ಅಪ್ಪ ಏನಾಯ್ತಪ್ಪ? ಅಪ್ಪ ನಾನು ನಂಗೆ ತೀರ್ಥ ಕೊಡಿಸ್ಬಿಟ್ಟ. ಇಡೀ ಊರಿಗೆ ತೀರ್ಥ ಕೊಡ್ಸ, ನನ್ಗೆ ತೀರ್ಥ ಕೊಡಿಸ್ಬಿಟ್ಟ. ನೀ ಮನುಷ್ಯನ? ನಿನ್ ಸ್ವಲ್ಪ ಮಾನವೀಯತೆ ಇದೆಯಾ? ಪಾಪ ನಮ್ಮಪ್ಪ ಏನ್ ತಪ್ಪಾಡ್ದು ಅಂತ ಕಚ್ಚಡನ್ ಕುಡಿಸ್ದೆ. ಪೂಜಾರಿ ಡಾಕ್ಟರ್, ನಿಮ್ಮಪ್ಪ ದೇವಸ್ಥಾನದಲ್ಲಿ ಗಂಟೆ ಆಡ್ಸ್ಕೊಳ್ಳಿ ಅವನೇನ್ ದೇವ್ರಾಗ ನೀನು ಉದುರ್ಬಿಟ್ಲ ನಿಂಗೆ? ಅವನೊಬ್ನೇನ ಸಾಚ? ನಾವೆಲ್ಲ ಕಚರಾಗಳು. ನಾನ್ ಕಚರ, ನಾನ್ ಲೋಫರ್, ತೊಟ್ಟಿ, ಪಾಪಿ, ವರ್ಷ ನನ್ ಮಗ. ಏನಿವಾಗ? ನೀನೇನ್ ಬಾರಿ ಒಳ್ಳೆವಳ? ನೀನ್ ಇದು ಕೆಟ್ಟ ಕೆಲಸ ಮಾಡೇ ಇಲ್ವಾ? ಬೈಲಿ ನೋಡು, ಈ ಗಣೇಶನ್ ಮುಟ್ಟಿ ಪ್ರಮಾಣ ಮಾಡಿ ಹೇಳ, ನಾನು ಇದ್ರಿಗೆ ಒಂದು ತಪ್ಪು ಕೆಲಸ ಮಾಡಿಲ್ಲ ಅಂತ. ನಾನು ನಿನ್ ಕಾಲು ಹಿಡ್ಕೊಂಡ್ಬಿಡ್ತೀನಿ. ಮಾಡು, ಪ್ರಮಾಣ ಮಾಡು. ಪವರ್ಫುಲ್ ಗಣೇಶ ಅದು. ಸುಳ್ಗಿಲಿ ಪ್ರಮಾಣ ಮಾಡ್ರೆ ಕೈ ಕಾಲು ಹುಳ ಬಿದ್ದೋಗ್ಬಿಡುತ್ತೆ. ಮಾಡು. ಇಲ್ಲಿ ನೋಡು, ನನ್ ಮನ್ಸಲ್ಲಿ ಕೆಟ್ಟ ಯೋಚನೆ ಬಂದಿರ್ಬೋದು, ಆದ್ರೆ ನಂಗೆ ಗೊತ್ತಿದ್ದು ನಾನ್ ಕೆಟ್ಟ ಕೆಲಸ ಮಾಡಿಲ್ಲ. ಈ ಗಣೇಶನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನ್ ಕೆಟ್ಟ ಕೆಲಸ ಮಾಡಿಲ್ಲ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಕೊಡಿ, ನೀನ್ ಕಾಲ್ ಕೊಡು, ಪಾದ ಕೊಡು, ಲೆಕ್ ಕೊಡು, ಪಾದ ಕೊಡು, ಲೆಕ್ ಕೊಡು, ಪಾದ ಕೊಡು, ಲೆಕ್ ಕೊಡು, ಕಾಲ್ ಕೊಡು, ಪಾದ ಕೊಡು, ಲೆಕ್ ಕೊಡು, ಪಾದ ಕೊಡು, ಲೆಕ್ ಕೊಡು. ಇನ್ನೇನ್ ಮುಚ್ಚು ಮರೆ. ಇಡೀ ಏರಿಯಾ ಜನಗಳ ಮುಂದೆಲ್ಲ ಆ ನನ್ ಮಗ ನನಗ್ ಗುಂಡು ಕೊಡಿಸ್ತಾ. ಇನ್ಯಾನ್ ಯಾಕೆ ಕತ್ ಕುಡಿಲಿ? ಅಪ್ಪ Shut up! Who is ಅಪ್ಪ? ಬಂಜೆ ರಂಗಮ್ಮನ ಬರೀ ಮಂತ್ರ ಹೇಳಿ ಸೆಟ್ ಅಪ್ ಮಾಡ್ಕೊಂಡ್ರ ನನ್ನ ಅಬ ಅಂತ ಕರಿತಿದ್ಯಾ? ಈ ಗೆಟಪ್ ಯಾಕೆ ಗೊತ್ತಾ? ನಿನಗೋಸ್ಕರ. ಈ ಶಾಸ್ತ್ರಿ ಮಗಳು ಅಂತ ಯಾವನಾರ ಬಂದು ವರದಕ್ಷಿಣೆ ಇಲ್ದೇಲೆ ನಿನ್ಗೆ 3 ಗಂಟೆ ಹಾಕ್ಲಿ ಅಂತ, ನನ್ ತಲೆ ಮೇಲಿರೋ ಬರ ತೊಲಗೋಗ್ಲಿ ಅಂತ. ನನಗೆ ನೀರು ಹುಟ್ಟ ಬದಲು ಒಬ್ಬ ಮಗ ಹುಟ್ಟಿದಿದ್ರೆ ನಾನು ಸೂಟ್ ಹಾಕೊಂಡು ಬಿಸ್ಕಿ ಬಟ್ಲಿ ಕೈಲಿ ಹಿಡ್ಕೊಂಡು ಜುಮ್ ಅಂತ ಓಡಾಡ್ಕೊಂಡಿರ್ತಿದ್ದೆ. ಆದ್ರೆ ನನ್ ಕರ್ಮ ನನಗೆ ನೀರು ಹುಟ್ಬಿಟ್ಟ. ಆ ದೇವ್ರೇ ನಂಗೆ ಬುದ್ಧಿ ಕೊಟ್ಟಿದ್ದು. ಆ ಕೃಷ್ಣ ತಪ್ಪು ಮಾಡಿಲ್ವಾ? ಆ ರಾಮ ತಪ್ಪು ಮಾಡಿಲ್ವಾ? ಮಾಡಿದಾನೆ. ಆ ಇಂದ್ರ ತಪ್ಪು ಮಾಡಿಲ್ವಾ? ನೋಡ್ದ್ಯಾ ನಮ್ ತೀರ್ಥದ ಮಹಿಮೇನ? ಸತ್ಯ ಅನ್ನೋದು ಗೊತ್ತಾಯ್ತಾ? ಅದಕ್ಕೆ ಪ್ರತಿಯೊಬ್ರು ಕುಡಿಬೇಕು. ನಾನ್ ಕುಡ್ದಾಗೆಲ್ಲ ಅನ್ಸೋದು, ಈ ದೇಶದಲ್ಲಿ ಪ್ರತಿಯೊಬ್ರು ಕುಡ್ಕೊಂಡು ತೆಲಾಡ್ಕೊಂಡು ಆರಾಮಾಗಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಅವಾಗ ನೋ ಕೋಮುಗಲ್ಬೆ, ನೋ ರಾಜಕೀಯ, ನೋ ಅತ್ತೆಯ ಜಗಳ, ಎಲ್ಲ ಖುಷಿಯಾಗಿ ತೆಲಾಡ್ಕೊಂಡು ಉಳ್ಳಾಡ್ಕೊಂಡಿರೋದು. ಹೇಗಿರೋದು ಅವಾಗ ಈ ದೇಶ? ನಾನೇನಾರ ಈ ದೇಶಕ್ಕೆ PM ಆದ್ರೆ IMF ಸಾಲ ತಗೊಂಡ್ರ ಪರವಾಗಿಲ್ಲ,
ಪ್ರತಿ ಮನೆಗೂ ಏರಿಯಾಗೂ ಕೊಳಯಲ್ಲಿ ಗುಂಡ್ ಸಪ್ಲೈ ಮಾಡ್ಬಿಡ್ತಿದ್ದೆ.